In this video, we'll see ungrouped data, arithmetic mean, direct method. ನಮಗೆ ಇಲ್ಲಿ ಸಿಲೆಬಸ್ ಅಲ್ಲಿ ಕೊಟ್ಟಿರೋದು ಬರೀ ಡೈರೆಕ್ಟ್ ಮೆಥಡ್. ದೇ ಹ್ಯಾವ್ ಅದರ್ ಟೂ ಮೆಥಡ್, ಶಾರ್ಟ್ಕಟ್ ಮೆಥಡ್ ಇದೆ, ಆಮೇಲೆ ಇನ್ನೊಂದು ಅಸ್ಯೂಮ್ಡ್ ಮೀನ್ ಮೆಥಡ್ ಇದೆ. ಬಟ್ ವಿ ಹ್ಯಾವ್ ಓನ್ಲಿ ಡೈರೆಕ್ಟ್ ಮೆಥಡ್ ಇನ್ ಅವರ್ ಸಿಲೆಬಸ್. ಹಾಗಾಗಿ ಡೈರೆಕ್ಟ್ ಮೆಥಡ್ ಮಾತ್ರ ಮಾಡೋಣ. ಅನ್ಗ್ರೂಪ್ ಡೇಟಾ ಅಥವಾ ಡಿಸ್ಕ್ರೀಟ್ ಡೇಟಾ ತಗೊಂಡು ಇವಾಗ ಮೀನ್ ನ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕೆ ಫಾರ್ಮುಲಾ ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್. ನಾವೇನ್ ಮಾಡಿದ್ವಿ ಹಳೇದ್ರಲ್ಲಿ ಸಿಗ್ಮಾ ಎಕ್ಸ್ ಬೈ ಎನ್. ಸಿಗ್ಮಾ ಎಕ್ಸ್ ಇಸ್ ಅ ಟೋಟಲ್ ನಂಬರ್ ಆಫ್ ಐಟಮ್ ಓವರ್ ನಂಬರ್ ಆಫ್ ಐಟಮ್ಸ್. ಇಲ್ಲೇನಾಗುತ್ತೆ, ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ ಮತ್ತೆ ಐಟಮ್ ಕೊಟ್ಟಿರ್ತಾರೆ, ಅದೆರಡನ್ನು ಮಲ್ಟಿಪ್ಲೈ ಮಾಡಿ ಅದರದ್ದು ಟೋಟಲ್ ತಗೋಬೇಕು ಓವರ್ ದ ಫ್ರೀಕ್ವೆನ್ಸಿ. ಎಕ್ಸ್ ಇಸ್ ದ ಐಟಮ್ಸ್, ವೈ ಇಸ್ ದ frequency. Let us see the problems. Let us see this problem. Find average income. So daily income ಕೊಟ್ಟಿದ್ದಾರೆ ಮತ್ತೆ number of workers. We consider daily income as x and number of workers as frequency f. Daily income ಏನು 2, 5, 9, 11, 13 rupees. Number of workers, 2 workers are getting 2 rupee daily income. 1 worker is getting 5 rupee as a daily income. 4 worker is getting 9 rupee as a daily income. 2 workers are getting 11 rupee as a daily income. 1 worker is getting 13 rupee as a daily income. So ನಾವೇನ್ ಮಾಡಿದ್ವಿ, ಫಸ್ಟ್ ಒನ್ ಅಲ್ಲಿ, ದಟ್ ಈಸ್ ಇಂಡಿವಿಜುವಲ್ ಸೀರೀಸ್ ಅಲ್ಲಿ, ವಿ ಸಾ ದಟ್ ದಿಸ್ ವಾಸ್ ಓನ್ಲಿ ಗಿವನ್, ಅಥವಾ ಇದು ಒಂದೇ ಒಂದು ಸಪರೇಟ್ ಆಗಿ ಕೊಡ್ತಾ ಇದ್ರು. ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಯಾವ್ದಾದ್ರು ಒಂದೇ ಒಂದು ಕೊಡ್ತಾ ಇದ್ರು. ಆನ್ ದಟ್ ಬೇಸಿಸ್ ವಿ ಯೂಸ್ ಟು ಫೈಂಡ್. ಆದ್ರೆ ದಿಸ್ ಇಸ್ ವಿತ್ ದ ಫ್ರೀಕ್ವೆನ್ಸೀಸ್. ಸೊ ನಾವು ಮೀನ್ ಕಂಡು ಹಿಡಿಬೇಕಾದ್ರೆ ಫಸ್ಟ್ ಫ್ರೀಕ್ವೆನ್ಸಿ ಟೋಟಲ್ ಮಾಡ್ಬೇಕು. ದಟ್ ಈಸ್ ಸಿಗ್ಮಾ ಎಫ್. 2 plus 1 3 plus 4 7 plus 3 9 plus 1 10. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಈ ಎಕ್ಸ್ ಏನಿದೆ ಈ ಸೀರೀಸ್ ವಿತ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಮಲ್ಟಿಪ್ಲೈ ಮಾಡಬೇಕು. 2 into 2, 5 into 1, 9 into 4, 11 into 2, 13 into 1. So this is what we have done, fx. See, so 4 5 36 22 13 ಬಂತು. ಸೇಮ್ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಫ್ ಇದೆ. ಸೊ ಎಕ್ಸ್ ಇಂಟು ಎಫ್ ಇಂಟು ಎಕ್ಸ್. ಸೊ ಹೌ ಮಚ್ ವಿ ಗಾಟ್? 4 5 36 22 13. fx, this is a sigma fx. This is fx. Sigma total of fx is, ಇದನ್ನ ಟೋಟಲ್ ಮಾಡಿದಾಗ 80 ಬಂತು. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಅರ್ಥಮೆಟಿಕ್ ಮೀನ್? ಸಿಗ್ಮಾ fx ಓವರ್ ಸಿಗ್ಮಾ f. Sigma fx over sigma f. Sigma f is a frequency and this is the summation of f into x. 80 divided by 10. So this is 80 divided by 10. So mean is 8. Average income is rupees 8. Average income for this daily income in this problem for the worker. Average income for the workers is 8 rupees. Okay, let us see one more problem. From the following frequency distribution, find mean height of the student. The height they are given in the inches and the number of students. What is the height? Inches? 64 inches, 65 inches, 66, 67, so up to 73 inches in height. So number of students, ಒಬ್ಬ ಸ್ಟೂಡೆಂಟು 64 ಇಂಚಸ್ ಹೈಟ್ ಇದ್ದಾನೆ. 6 ಜನ ಸ್ಟೂಡೆಂಟು 65 ಇಂಚಸ್ ಹೈಟ್ ಇದ್ದಾರೆ. 10 ಸ್ಟೂಡೆಂಟ್ಸ್ 66 ಇಂಚಸ್ ಹೈಟ್. 22 ಸ್ಟೂಡೆಂಟ್ಸ್ 67 ಇಂಚಸ್ ಹೈಟ್. ಸೊ ಹೀಗೆ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಎಷ್ಟು ಜನ ಇದ್ದಾರೆ ಆ ಥರ. ಸೊ ಇನ್ ದಿಸ್ ಪ್ರಾಬ್ಲಮ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಈಸ್, ದಿಸ್ ಇಸ್ ಎಕ್ಸ್, ದಿಸ್ ಇಸ್ ಎಫ್. ವಿ ನೀಡ್ ಟು ಮೇಕ್ ಅ ಮಲ್ಟಿಪ್ಲಿಕೇಶನ್. ಎಫ್ ಎಕ್ಸ್ multiplication 1 into 64, 6 into 65 ಈ ತರ ಮಾಡಿದಾಗ we get this fx.
64 into 1 is 64, 65 into 6 is 390, 66 into 10 is 660, 67 into 22 is 1474, 68 into 21 is 1428, 69 into 17 is 1173. ಸೊ ಹೀಗೆ ಮಲ್ಟಿಪ್ಲೈ ಮಾಡಿ ಈ ಟೋಟಲ್ನ ಮಾಡಬೇಕು. 64 ಪ್ಲಸ್ 390 ಪ್ಲಸ್ 660 ಪ್ಲಸ್ 1474 ಪ್ಲಸ್ 1428 ಪ್ಲಸ್ 1173 plus 980 plus 355 plus 216 plus 73. So ನಮಗೆ ಏನು ಬಂತು? Sigma fx, that's a summation of fx is 6813. What is this number of students? This is f, frequencies of students. So 1 plus 6 plus 10 ಇದನ್ನ ನಾವು ಟೋಟಲ್ ಮಾಡಿದಾಗ sigma f 100 ಬಂದಿದೆ. So we'll see the mean. So mean is equal to sigma fx by sigma f. 6813 divided by 100. So 68.13 bantu mean. So average height of the students is 68.13 inches in that particular class. Next we'll check out one more problem. Calculate the mean from the following data. So x ಮತ್ತೆ frequencies ಕೊಟ್ಬಿಟ್ಟಿದ್ದಾರೆ. x 10, 35, 70, 85, 42, frequency 10, 20, 40, 15, 50. So fx ಏನು ಮಾಡಬೇಕು? ಟೋಟಲ್ ಮಾಡಬೇಕು. ಫ್ರೀಕ್ವೆನ್ಸೀಸ್ 100 ಬಂತು. ಸೊ f ಇಂಟು ಎಕ್ಸ್ ಮಾಡಿದಾಗ ನಮಗೆ fx ಬರುತ್ತೆ. ಸೊ 10 ಇಂಟು 10 100, 35 ಇಂಟು 20 700, 70 into 40 2800, 85 into 15 1275, 42 into 15 630. So this fx total ಮಾಡಿದಾಗ ನಮಗೆ sigma fx ಬರುತ್ತೆ, that is 5505. We need to find the mean. What is the mean formula? Sigma fx over sigma f. 5550 over 100. So 55.05 is the mean or average for this particular problem. Let us see one more problem. Find mean. X they have given 5, 7, 9, 11, 13, 15. And the frequencies 1, 5, 3, 9, 4, 2. So totally frequency na add ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? Sigma f, that is 24. f into x 5 into 1 5, 7 into 5 35, 9 into 3 27, 11 into 9 99, 13 into 4 52, 15 into 2 30. So ಇಷ್ಟು add ಮಾಡಿದಾಗ ನಮಗೆ 248, that is sigma fx. What is the formula of mean? Sigma fx over sigma f. So 245 over 24. We got the mean, that is 10.33. Average is, or arithmetic mean is 10.33. We'll see one more problem. Find mean. They have given x 1 2 3 4 5 6 7 8 9 10, f 2 4 8 10 12 1 3 4 2 1. Frequency is total 47. So we'll multiply x into f. 1 into 2 is 2, 2 into 4 is 8, 3 into 8 is 24, 4 into 10 is 40, 5 into 12 is 60. So hinge corresponding agi multiply ಮಾಡಿ we have put the answer. The whole fx total 221. Again the mean formula is sigma fx over sigma f. See, 221 divided by 47. The mean for this particular problem is 4.70. Let us see one more problem here. X they have given 20, 24, 28, 32, 36, 40, 44, 48, 52. And the frequency is 1, 3, 5, 7, 9, 7, 5, 3, 1.
So total of this frequency sigma f is 41. So we'll multiply correspondingly. 20 into 1 20, 24 into 3. So hinge corresponding agi now multiply ಮಾಡಬೇಕು. So once we do this, we'll get this answer. 20, 72, 140, 224, 264, 280, 220, 144, 52. So ಇದನ್ನೆಲ್ಲ ನಾವು ಟೋಟಲ್ ಮಾಡಿದಾಗ we'll get sigma fx is equal to 1416. Mean formula is sigma fx by sigma f, 1416 divided by 41. The mean is 34.54. So one more problem. Find mean x 10, 20, 30, 40, 50, 60, 70. Frequency is 5, 9, 10, 12, 8, 9, 2. The total of this is 55. Ideradu multiply ಮಾಡಿದಾಗ 10 into 5 is 50, 20 into 9 is 180, 30 into 10 is 300, 40 into 12 is 480, 50 into 8 is 400, 60 into 9 is 540, 70 into 2 is 140. This is sigma fx. Sigma fx is total of fx 2090. Mean calculate ಮಾಡೋದಕ್ಕೆ sigma fx by sigma f 2090 divided by 50. So the mean is 38 for this problem. Let us see few more problem. X 20, 30, 40, 50, 60 ಅಂತಿದೆ. Frequency 12, 18, 20, 15, 10. Sigma f is 75. F into x ಮಾಡೋಣ. So 240, 540, 800, 750, 600. Sigma fx ಮಾಡಿದಾಗ that is the total of fx 2930. What is the mean? Sigma fx over sigma f. Mean is sigma fx over sigma f, that is 2930 divided by 75, that is 39.07 is the mean. ನಾನು ಮಾಡೋಣ. X is 876543. Frequency is 345678. We'll multiply these two to get the fx. Multiply ಮಾಡೋಣ. This total frequency 33. Multiply ಮಾಡಿದ total sigma fx 164. The mean is sigma fx by sigma f 164 divided by 33, that is 4.97. We'll see the last problem of this kind. X is 12, 14, 16, 18, 20, 22, 24, 26. Frequency is 4, 6, 20, 22, 17, 8, 2, 1. That is sigma f is 80. So fx ಮಾಡೋಣ. 12 into 4, 48. ಹಾಗೆ ಕರೆಸ್ಪಾಂಡಿಂಗ್ ಆಗಿ ನಾವು ಮಲ್ಟಿಪ್ಲೈ ಮಾಡಿದಾಗ ಸೊ ವಿಲ್ ಗೆಟ್ 48, 84, 320, 396, 340, 176, 48, 26. ಇದೆಲ್ಲ ಟೋಟಲ್ ಮಾಡಿದಾಗ ಸಿಗ್ಮಾ ಎಫ್ ಎಕ್ಸ್ ದಟ್ ಈಸ್ 1438. ಸೊ ವಾಟ್ ಈಸ್ ದ ಮೀನ್? ಸಿಗ್ಮಾ ಎಫ್ ಎಕ್ಸ್ ಓವರ್ ಸಿಗ್ಮಾ ಎಫ್ 1438 divided by 80. That is average is or mean is 17.98. ಸೊ ಇಲ್ಲಿ ತನಕ ನಾವು ಡಿಸ್ಕ್ರೀಟ್ ಸೀರೀಸ್ ಅಥವಾ ಅನ್ಗ್ರೂಪ್ ಡೇಟಾದಲ್ಲಿ ಡೈರೆಕ್ಟ್ ಮೆಥಡ್, ದಿಸ್ ಆರ್ ಆಲ್ ಡೈರೆಕ್ಟ್ ಮೆಥಡ್ ನಾವು ನೋಡಿದ್ದು. ಸೊ ಇದನ್ನು ನಾವು ಕಲಿತ್ವಿ. ಇದನ್ನೆಲ್ಲ ಪ್ಲೀಸ್ ನಿಮ್ಮ ನೋಟ್ಸಲ್ಲಿ ಕಾಪಿ ಮಾಡ್ಕೊಳ್ಳಿ.